ಯಾದಗಿರಿ ತಾಲೂಕಿನ ಗಡಿಭಾಗದ ಯರಗೋಳ ಗ್ರಾಮಕ್ಕೆ 12 ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಎತ್ತರವಾದ ಪವಿತ್ರ ಗ್ರಂಥಗಳ ಪ್ರಕಾರ ನಂದಿ ರೂಪದಲ್ಲಿ ಉತ್ತರಾಖಂಡ ರಾಜ್ಯದ ಕೇದಾರನಾಥ್ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ವಾಗೀಶಲಿಂಗ ಮಹಾಸ್ವಾಮಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಕನ್ನಡ ತಾಯಿ ಭುವನೇಶ್ವರಿಯ ದೇವಿಗೆ ಬೆಳಿಗ್ಗೆ ವೇಳೆ ವಿಶೇಷ ಪೂಜೆ ಸಲ್ಲಿಸಿ ಈ ಗ್ರಾಮದಲ್ಲಿ 2007ರಿಂದ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಸಾಹಿತ್ಯ ಸಂಸ್ಕೃತಿಗಳ ಪರ ನಿಂತು ಹೋರಾಟ ಮಾಡ್ತಾ ಇಂದು ಇಂತಹ ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ ನುಡಿನಮನ ಹೇಳಿದರು. ನಂತರ ಭುವನೇಶ್ವರಿಯ ದೇವಿ ಮೂರ್ತಿ ಕೂಡಿಸಿದ ನೋಡಿ ತುಂಬಾ ಭಾವುಕರಾದರು. ಈ ಸಾಧನೆ ಸಣ್ಣ ಸಾಧನೆಯಲ್ಲ, ದೊಡ್ಡ ಮಟ್ಟದ ಸಾಧನೆ. ಮುಂದಿನ ದಿನಗಳಲ್ಲಿ ಭುವನೇಶ್ವರಿಯ ರಥೋತ್ಸವ ಆಗಬೇಕು, ಆ ಕಾಲ ಬರುತ್ತೆ ಅಂತ ಶ್ರೀಗಳು ಆಶೀರ್ವಚನ ನೀಡಿದರು. ನಂತರ ವೇದಿಕೆ ಅಲಂಕರಿಸಿದ ಶ್ರೀಗಳಿಗೆ ತಾಯಿ ಭುವನೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀ ಶಿವರಾಜ್ ಮಾನೇಗಾರ ಅವರು ಶ್ರೀಗಳಿಗೆ ಹೂವು ಶಾಲು ಹೊದಿಸಿ ಗೌರವಿಸಿದರು. ನಂತರ ಕನ್ನಡ ಅಭಿಮಾನಕ್ಕೆ ಸೇವೆ ಸಲ್ಲಿಸಿದ ಗಣ್ಯ ವ್ಯಕ್ತಿಗಳಿಗೆ ಕೇದಾರನಾಥ ಶ್ರೀಗಳಿಂದ ಆಶೀರ್ವಾದ ಪಡೆದುಕೊಂಡರು. ಕೇದಾರನಾಥ ಶ್ರೀಗಳು ಮತ್ತು ಚಿತ್ತಾಪುರ ತಾಲೂಕಿನ ಕಂಬಳೇಶ್ವರ ಮಠದ ಪ್ರಮುಖ ಧಾರ್ಮಿಕ ಮುಖಂಡರಾದ ಶ್ರೀ ಸೋಮಶೇಖರ್ ಶಿವಾಚಾರ್ಯರು ಹಾಗೂ ಯರಗೋಳ ಗವಿಸಿದ್ದೇಶ್ವರ ಮಠದ ಸಂಗಮೇಶ್ವರರ ದೇವರ ಅಂದರೆ ತ್ರಿಮೂರ್ತಿಗಳು ಸಾನ್ನಿಧ್ಯದಲ್ಲಿ ಯುಗಾದಿ ಹಬ್ಬದ ನಿಮಿತ್ತ ಯರಗೋಳ ಗ್ರಾಮದ ತಾಯಿ ಭುವನೇಶ್ವರಿಯ ಸೇವಾ ಸಮಿತಿ ಹಮ್ಮಿಕೊಂಡಿದ್ದ ಬೇವು ಬೆಲ್ಲ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಶ್ರೀಗಳಿಂದ ಗ್ರಾಮಸ್ಥರಿಗೆ ಬೇವು ಕೊಡುವುದರ ಮೂಲಕ ಬೇವು ಬೆಲ್ಲ ಸುವಿದು ಬೆಲ್ಲದಂತೆ ಇರೋಣ ನಾವೆಲ್ಲರೂ ಎನ್ನುವಂತೆ ಗ್ರಾಮಕ್ಕೆ ಆಶೀರ್ವಚನ ನೀಡಿದರು. ದೇವರು ಇದ್ದ ಸ್ಥಳಕ್ಕೆ ಭಕ್ತರು ಹೋಗುವುದನ್ನು ನೀವು ನೋಡಿದ್ದೇವೆ ಮತ್ತು ಕಂಡಿದ್ದೇವೆ ಕೂಡ. ಆದರೆ ಇವತ್ತು ಭಕ್ತರು ಇದ್ದ ಸ್ಥಳಕ್ಕೆ ದೇವರ ಬಿದ್ದಿದ್ದಾರೆ ಅಂದರೆ ನಾವು ಪುಣ್ಯವಂತರು. ಉತ್ತರಾಖಂಡದ ಕೇದಾರನಾಥ ಶ್ರೀಗಳಿಂದ ಆಶೀರ್ವಾದ ಪಡೆದು ನಾನು ಪುನೀತನಾದೆನು. ಕುಮಾರಿ ರೇಣುಕಾ ಕುಂಬಾರಳ್ಳಿ ಸಹ ಶಿಕ್ಷಕಿ, ಸರ್ಕಾರಿ ಪ್ರೌಢಶಾಲೆ ಯರಗೋಳ. ಈ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ದೇವಿಯ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀ ಶಿವರಾಜ್ ಮಾನೇಗಾರ್, ಉಪಾಧ್ಯಕ್ಷ ಮಹಮ್ಮದ್ ಘಾಟಕ್, ಮಾರ್ತಂಡಪ್ಪ ಮಾನೇಗಾರ್, ಭೀಮಾಶಂಕರ್ ಜಗಳಿ, ಕಾಶಿನಾಥ್ ಟೈಲರ್, ಬಾಲದಂಡಪ್ಪ ಜಾಲಹಳ್ಳಿ, ಹನುಮಂತ ಮಾನೇಗಾರ್, ವಿಶ್ವರಾಧ್ಯ ತಳವಾರ್, ನಿಂಗಾರೆಡ್ಡಿ ಚಿಕ್ಕಬಾನರ್, ಅಶೋಕ್ ಹಿರೇಬಾನರ್, ಸಿದ್ದಪ್ಪ ಮಾನೇಗಾರ್, ಮಲ್ಲಪ್ಪ ಗುಳೇದ್ ಮತ್ತು ಊರಿನ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಭೀಮಾಶಂಕರ್, ಯರಗೋಳ್, ಯಾದಗಿರಿ. ಪ್ರಯುಕ್ತ ಕನ್ನಡ ತಾಯಿ ಭುವನೇಶ್ವರಿ ಮಾತೆಯ ಮೂರ್ತಿಗೆ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸುವುದರೊಂದಿಗೆ ಬೇವು ಬೆಲ್ಲದ ಸಂತರ್ಪಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ಸೌಭಾಗ್ಯ ಎನ್ನುವಂತೆ ಉತ್ತರಾಖಂಡಿನ ಶ್ರೀ ಕೇದಾರನಾಥ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ವೇದಮೂರ್ತಿ ವಾಗೀಶ ಲಿಂಗ ಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಶ್ರೀ ಶತಸ್ಥಲ ಬ್ರಹ್ಮ ಸೋಮಶೇಖರ ಶಿವಾಚಾರ್ಯರು ಕೂಡ ಕಂಬಳೇಶ್ವರ ಸಂಸ್ಥಾನ ಮಠ ಚಿತ್ತಾಪುರದ ಶ್ರೀಗಳಾಗಿರುವಂತಹ ಶ್ರೀ ಸೋಮಶೇಖರ ಶಿವಾಚಾರ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ನಮ್ಮ ಯರಗೋಳ ಗ್ರಾಮದ ಗವಿಸಿದ್ದಲಿಂಗೇಶ್ವರ ವಿರಕ್ತ ಮಠದ ಶ್ರೀಗಳಾಗಿರುವಂತಹ ಶ್ರೀ ಸಂಗಮೇಶ್ವರ ದೇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತ್ರಿವಳಿ ರತ್ನಗಳು ಸೇರಿಕೊಂಡು ಈ ಒಂದು ಕನ್ನಡ ತಾಯಿ ಭುವನೇಶ್ವರಿ ಮಾತೆಯ ಒಂದು ಮೂರ್ತಿಗೆ ವಿಶೇಷವಾದಂತಹ ಒಂದು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಶಿವಸಾಂಬಜೇ ನಮಃ ಪಾರ್ವತೇ ಪತಯೇ ಶಿವ ಹರ ಹರ ಮಹಾದೇವ. श्रीमजूर पंचाचार्य महाराज की जय, जगद्गुरु रेणुकाचार्य महाराज की जय, भुवनेश्वरी माता की जय. हर हर सद्ध्वजातं प्रपद्यामि सद्ध्वजाताय वै नमो नमः. भवे भवे नाते भवे भवत्स्वां भवद्भवाय नमः. ओम वामदेवाय नमः, ज्येष्ठाय नमः, श्रेष्ठाय नमः, रुद्राय नमः, कलाय नमः, कलविकरणाय नमः, बलविकरणाय नमः, बलाय नमः, बलप्रमुखनाथाय नमः, सर्वभूतगमनाय नमः, मनन्मनाय नमः. ओम अघोरेभ्यो तघोरेभ्यो घोरघोरतरेभ्यः सर्वेभ्यो सर्वेभ्यो नमस्ते अस्तु रुद्ररूपेभ्यः. ओम तत्पुरुषाय विद्महे महादेवाय धीमहि तन्नो रुद्र प्रचोदयात्. ನೀವ್ಯಾಕಷ್ಟು ಗಾಬರಿ ಆದ್ರಿ ಅಂತ ಕೇಳಿರ್ಬೇಕು. 40 ವರ್ಷದ ಹಿಂದೆ ಹೆಂಗಿತ್ತು ಅಂತಂದ್ರ ಬಹುಶಃ ಅಲ್ಲಿ ಹೋಗಿ ಮ್ಯಾಲ ಮುಟ್ಟಿದ ಮೇಲೆ ವಾಪಸ್ ನಾವು 3 ಮುಟ್ತೀವಿಲ್ಲೋ ಅನ್ನುವಷ್ಟರ ಮಟ್ಟಿಗೆ ಭಯ ಆಗಿಬಿಡ್ತಿದ್ದಾರೆ. ಅಂದ್ರೆ ಅಷ್ಟು ಭಯಂಕರವಾಗಿರುವಂತ ಭಯ ಬರುವಂತ ವಾತಾವರಣ ಸನ್ನಿಧಿ ಕರೆ. ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ನೀವೇನು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಭಗವಂತ ಕೇದಾರನಾಥನ
ಕನ್ನಡ ಮಾತೆಯ ಆ ಭುವನೇಶ್ವರಿಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸಂತೋಷ ಆಯಿತು. ಇಂಥ ಒಂದು ಸುಂದರವಾದ ಮಾತೆಯ ಒಂದು ಮೂರ್ತಿಯನ್ನ ಯಾವ ಊರಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದ್ದೀರಿ ಅಂತ ನಾವು ಕೇಳಿದಾಗ ಅವರು ಇದೇ ಊರಿನ ಹೆಸರು ಹೇಳಿದ್ರು. ನಮಗೆ ಬಹಳ ಆಶ್ಚರ್ಯ ಆಯ್ತು. ಇಡೀ ಕರ್ನಾಟಕದಲ್ಲಿ ಭಾವಚಿತ್ರಗಳನ್ನ ಇಡ್ತಾರೆ ಮಾತ್ರ ಮುಂದೆ ಒಂದು ರಥೋತ್ಸವ ಯರಗೋಳದಲ್ಲಿ ಜಾತ್ರೆ ಮಾಡಬೇಕು. ಬಹುಶಃ ಎಲ್ಲಾ ದೇವರ ಜಾತ್ರೆಗಳಾಗ್ತಾವ, ಆದ್ರೆ ಭುವನೇಶ್ವರಿಯ ತೇರು ಬಹುಶಃ ಎಲ್ಲಿ ಇಲ್ಲೇನೋ ಅಂತ ನನಗನ್ನಿಸ್ತಾ ಇದೆ. ಭುವನೇಶ್ವರಿಯ ರಥ ಎಲ್ಲಿಯೂ ಕೂಡ ಇಲ್ಲ ಕರ್ನಾಟಕದಲ್ಲಿ. ಬಹುಶಃ ರಥೋತ್ಸವ ಒಂದು ಮಾಡಿದ್ರಿ ಅಂತಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಯರಗೋಳ ಗ್ರಾಮ ಶಾಶ್ವತವಾಗಿ ಉಳಿತದೆ ಅನ್ನುವಂತ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ರಥ ಮಾಡಬೇಕಾದ್ರೆ ಏನು ಒಂದು 10-20 ರೂಪಾಯಿದಾಗ ಆಗ್ತದೆ, ಮತ್ತು ಏನು 10-20 ಸಾವಿರದಾಗ ಆಗ್ತದೆ ಅಂತ ತಿಳ್ಕೊಂಡಿರಿ. ಸುಮಾರು 8 ಲಕ್ಷ ರೂಪಾಯಿಗಳಾದ್ರೂ ಆ ರಥೋತ್ಸವಕ್ಕೆ ಬೇಕಾಗ್ತದೆ. ಯಾಕಂದ್ರೆ ಶಾಶ್ವತವಾಗುವಂತ ಕೆಲಸ ಮಾಡಬೇಕು. ಏನೇ ಮಾಡಿದ್ರು ಕೂಡ ಶಾಶ್ವತವಾಗಿ ಉಳಿಯುವಂತ ಕೆಲಸ ಆ ರಥೋತ್ಸವವು ಕೂಡ ಮಾಡಬೇಕನ್ನುವಂತ ಒಂದು ಸಮಿತಿಯರೆಲ್ಲರೂ ಕೂಡ ನಿರ್ಣಯ ಮಾಡಿಕೊಂಡಿದ್ದಾರೆ. ಇವತ್ತು ಯಾವ್ದಾವ್ದಕ್ಕೋ ಖರ್ಚು ಮಾಡ್ತೀವಿ. ಸುಮ್ ಒಂದು ಹೋಟೆಲ್ದಾಗ ಹೊತ್ತು ಹೊರಗೆ ಬಂದ್ರಿ ಅಂದ್ರೆ 200 ರೂಪಾಯಿ ಹೋಗ್ತಾವಿಲ್ಲ. ನಿಮಗೂ ಗೊತ್ತು, ನಮಗಂತೂ ಗೊತ್ತಿಲ್ಲ ಅಂತಿರ್ತಾರೆ. ಒಂದು ಕಾಫಿ ಕುಡಿದ್ರೆ 50 ರೂಪಾಯಿ ಆದ್ರಿ ಅಂತೇಳಿ ಇನ್ನೂ ದೊಡ್ಡ ಊರಿಗೆ ಹೋದ್ರೆ 500 ರೂಪಾಯಿ ಕಾಫಿನೂ ಅದಾವ, 5,000 ರೂಪಾಯಿ ಕಾಫಿನೂ ಅದಾವ. ಆದ್ರೆ ಅಷ್ಟೆಲ್ಲ ನಮಗೆ ಏನ್ ಬೇಕು ಅದೆಲ್ಲ ಮಾಡ್ಕೊಳ್ತೀವಿ. ಆದ್ರೆ ನಮಗೆ ಕಾಪಾಡುವಂತ ಆ ಭುವನೇಶ್ವರ ತಾಯಿಗೆ 5,000 ಅಲ್ಲ 5 ಲಕ್ಷ ಕೊಟ್ಟರು ಕೂಡ ಕಮ್ಮಿ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಆ ರಥೋತ್ಸವವನ್ನು ಮುಂಬರುವ ದಿನಗಳಲ್ಲಿ ಆ ಭುವನೇಶ್ವರಿ ಜಾತ್ರೆ ಇವತ್ತು ಯರಗೋಳ ಗ್ರಾಮದಲ್ಲಿ ಆಗಬೇಕು ಅನ್ನುವಂತ ಅಭಿಲಾಷೆ ನಮ್ಮದು ಕೂಡ ಇದೆ, ಪೂಜ್ಯರದು ಕೂಡ ಇದೆ, ಯರಗೋಳ ಸ್ವಾಮಿಗಳದು ಇದೆ. ನಿಮ್ಮೆಲ್ಲರ ಕೂಡ ಇಚ್ಛೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ನೋಡ್ರಿ ಎಲ್ಲಾ ಕಡೆ ರಥ ಭಕ್ತರು ಹೇಳ್ತಾರೆ, ಯಾರು ನಿಮ್ಮಂತ ದೊಡ್ಡವರು ಹೇಳ್ತಾರೆ. ಕಾರ್ಯಕ್ರಮದ ಬಗ್ಗೆ ನನಗೆ ಹೇಳಿದ್ರು, ಈ ಮೂರ್ತಿಯನ್ನು ಸಹಿತ ನನಗೆ ತೋರಿಸಿದ್ರು. ಅವಾಗ ಬಹಳ ವಿಶೇಷವಾಗಿ ನನಗೆ ಆನಂದವಾಯಿತು. ಅವಾಗ ಅವರು ಸಹಿತ ಅವಾಗಲೇ ನಮ್ಮ ಊರಿನ ತಾವು ಬರಲೇಬೇಕು ಅಂತ ಹೇಳಿ ಬೇಡ್ಕೊಂಡಾಗ ನಾವೇ ನೋಡಿದಪ್ಪ ಅಕ್ಕಪಕ್ಕದಲ್ಲಿ ಗುರುಗಳು ಇರ್ತಾರೆ, ಅವ್ರು ಕರ್ಕೊಂಡು ಮಾಡ್ಕೊಳ್ಳಿ, ನಾವೇನು ಕರ್ನಾಟಕದಿಂದ ಅಲ್ಲಿಗೆ ಬರೋದು ಬಹಳ ಕಷ್ಟ ಆಗ್ತದೆ ಅಂದಾಗ ಇಲ್ಲ ನೀವು ಬರಲೇಬೇಕು ಅಂದಾಗ ನಾವು ಹೈದರಾಬಾದಿಂದ ಈ ಕಡೆ ಬಂದು ಇವತ್ತು ಇಲ್ಲಿ ಬರಬೇಕಾಯ್ತು. ಹಾಗಾಗಿ ನಿಮ್ಮೆಲ್ಲರಿಗೂ ಬಹಳ ಒಂದು ಈ ಶುಭ ಸಂದರ್ಭ ನಿಮ್ಮೆಲ್ಲರಿಗೂ ಸುಖ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಮಹಾದೇವ್, ಜೈ ಶ್ರೀ ಮಹಾದೇವ್. ಈ ಒಂದು ಕಾರ್ಯಕ್ರಮವನ್ನು ಕುರಿತು ತಮ್ಮ ಆಶೀರ್ವಚನವನ್ನ ನೀಡಿರುವಂತಹ ಶ್ರೀಗಳಿಗೆ ತುಂಬದ ಧನ್ಯವಾದಗಳು. ಈಗ ಶ್ರೀಗಳಿಂದ ಶ್ರೀ ಗುಂಡು ಬಿ ಕುಮಾರ್ ಅವರಿಗೆ ಸನ್ಮಾನ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.